ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರು ವಿಧಿವಶರಾಗಿ ಇಂದು ಅವರ ಅಂತಿಮ ವಿಧಿವಿಧಾನ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನೆರವೇರ್ತಾ ಇದೆ. ಇದೇ ಜಾಗದಲ್ಲಿ ಅಂತಿಮ ವಿಧಿವಿಧಾನವನ್ನು ಮಾಡಬೇಕು ಅನ್ನುವಂಥದ್ದು ಕುಟುಂಬಸ್ಥರ ಆಸೆಯಾಗಿತ್ತು. ಈ ಕಾರಣಕ್ಕಾಗಿ ಇಲ್ಲಿನ ಜಾಗದವರನ್ನ ಕೇಳಿಕೊಂಡಂಥ ಸಂದರ್ಭದಲ್ಲಿ ಸ್ವಇಚ್ಛೆಯಿಂದ ಕೇವಲ ಒಂದೇ ಒಂದು ದೂರವಾಣಿ ಕರೆಗೆ ತಮ್ಮ ಜಮೀನುಗಳನ್ನು ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಈಗ ಸದ್ಯ ನನ್ನೊಟ್ಟಿಗೆ ರೈತರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾರು ನಿಮ್ಮನ್ನು ಸಂಪರ್ಕ ಮಾಡಿದ್ರು, ನಿಮ್ಮ ಸ್ವಇಚ್ಛೆಯಿಂದ ಜಮೀನುಗಳನ್ನು ಬಿಟ್ಕೊಟ್ಟಿದ್ದೀರಾ ಅಂತ? ಇಲ್ಲ, ಅವ್ರು ಬಂದು ಕರೆದಂಥ ಟೈಮ್ಸಲ್ಲಿ ನಾವು ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿ, ಏನೇ ಈ ತಪ್ಪು ತಾಗು ನಾವೇ ಮಾಡಿರ್ಬೋದು, ಅವರೇ ಒಂದು ಟೈಮ್ಸಲ್ಲಿ ಹೇಳಿರ್ಬೋದು, ಆದರೆ ನಾವು ಕೊಡ್ತೀವಿ, ಇದನ್ನು ಮಾಡಿ ಬೆಟ್ಟದ ದೇವೇಗೌಡರು ಬಂದಂಥ ಟೈಮ್ಸಲ್ಲಿ ದೇವೇಗೌಡರು ಬಂದಾಗ ಇದರಲ್ಲಿ ಒಂದು ಒಳ್ಳೆಯ ಸ್ಥಳವಾಗಿ ಬೆಳಿಬೇಕು ಅನ್ನೋ ಆಸೆ ಇತ್ತು. ಆದರೆ ಕಾಲ ಇವತ್ತು ಕೂಡಿ ಬಂದಿದೆ. ಇವರು ಪತ್ನಿಯವರು ವಿಧಿವಶವಾದ ನಂತರದಲ್ಲಿ ಅವರು ಈ ಜನಗಳನ್ನ ಮೊದಲೇ ಪ್ಲ್ಯಾನ್ ಮಾಡ್ತಿದ್ರು, ಆದರೆ ಆಗಿರಲಿಲ್ಲ. ಕೊನೆಗೆ ಅರ್ಜೆಂಟಿನಲ್ಲಿ ಸಂದರ್ಭದಲ್ಲಿ ಆದಂಥ ಟೈಮ್ ಕರೆದು ರೈತರು ಮಾತಾಡಿಸಿದಾಗ ನಾವು ಕೊಡ್ತೀವಿ ಮಾಡಿ ಅಂತ ಹೇಳ್ಬಿಟ್ಟು ಒಮ್ಮತಾಭಿಪ್ರಾಯವಾಗಿ ಮನಸ್ಸನ್ನು ಮಾಡಿರೋದ್ರಿಂದ ಈ ಒಂದು ಜಾಗನ ಬಿಟ್ಟುಕೊಟ್ಟಿದ್ದಾರೆ. ಅದೇ ಥರ ಒಂದು ರಾಷ್ಟ್ರೀಯವಾಗಿ ಇಂಟರ್ನ್ಯಾಷನಲ್ ಒಂದು ಮ್ಯೂಸಿಯಂ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದರೆ, ಅದನ್ನು ಮಾಡಿದರೆ ಜನಗಳಿಗೆಲ್ಲ ಬಂದವಂಥ ಸಂದರ್ಭದಲ್ಲಿ ಕೂತ್ಕೊಂಡು ನೋಡಿ ದೇವಸ್ಥಾನಕ್ಕೆ ಹೋಗ್ತಾರೆ, ಅರ್ಧಳ್ಳಿ ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ. ಅದರಿಂದ ಇದನ್ನು ಜಾಗನ ಇಂಪ್ರೂವ್ ಮಾಡ್ಬೇಕು ಇನ್ನೂ ನಾನು ಅಂತ ಹೇಳ್ಬಿಟ್ಟು ಗೌಡರು ಒಳ್ಳೆ ದೊಡ್ಡ ಮನಸ್ಸು ಮಾಡಿ, ಮತ್ತು ರೇವಣ ಸಾಹೇಬರು, ಕುಮಾರಣ್ಣವರು ಎಲ್ಲರೂ ಸಹ, ಬಾಲಣ್ಣವರು ಎಲ್ಲರೂ ಸಹ ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಮಾಡಿದರೆ ಅದನ್ನು ಇನ್ನೂ ಮುಂದೆ ಚೆನ್ನಾಗಿ ಬೆಳೆಸ್ಕೊಂಡು ನಮ್ಮ ಹಾಸನ ಜಿಲ್ಲೆನ ಯಾವುದೋ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋ ಆಸೆ ಅವರಲ್ಲಿದೆ. ಅದರಿಂದ ಜನರು ಸಹ ಒಂದು ಆಸೆ ಪಟ್ಟು ನೀಡಿದ್ದಾರೆ. ಸರ್, ಈ ಬೌಂಡ್ರಿ ಎಷ್ಟು ಎಕರೆಗಳಿದೆ, ಎಷ್ಟು ಎಕರೆ ಇದೆ ಮತ್ತು ಎಷ್ಟು ಜನರು ರೈತರು ಭೂಮಿ ಒಂದು 50-60-100 ಜನ ಇರ್ಬೋದು. ಅವ್ರವ್ರ ಜಮೀನು ಇಷ್ಟೇ ಅಂತ ಯಾರು ಹೇಳೋಕ್ಕಾಗಲ್ಲ. ನಮ್ಮದು ಒಟ್ಟು ಇರ್ಬೋದು ಸರ್, ಒಂದು 15-20 ಎಕರೆ ಇರ್ಬೋದು. ಅದು ಎಲ್ಲಿಗೆ ಹೋಗೋದು ನಮಗೆ ಗೊತ್ತಾಗಲ್ಲ. ಒಂದು ಕಣ್ಗಾಣಂಗೆ ಇವತ್ತು ಒಂದು ದೃಷ್ಟಿನಲ್ಲಿ ನೋಡಿದರೆ 10 ಗುಂಟೆನೂ ಕೊಟ್ಟವ್ರೆ, 3 ಗುಂಟೆನೂ ಕೊಟ್ಟವ್ರೆ. ಇದ್ದಿದ್ರೆ ನಮಗೇನು ಅವಶ್ಯಕತೆ ಇರಲ್ಲ. 3 ಗುಂಟೆ ತೊಗೊಂಡು ಏನು ಮಾಡೋಕ್ಕಾಗಲ್ಲ. ಅವರು ಮಾತಿನಂತ ಒಪಿನಿಯನ್ ಕೊಟ್ಟು ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಜಮೀನುಗಳು ಕೊಟ್ಟಿದ್ದೀರಿ, ನಿಮ್ಮ ಜಮೀನಲ್ಲಿ ಅಂತ್ಯಕ್ರಿಯೆ ಆಗ್ತಿರೋದು ಹೆಮ್ಮೆ ಇದೆಯಾ ಸರ್? ಇದು ಅದರಂತೂ ಡೆಲ್ಲಿಲಿ ಮಾಡೋ ಕೆಲಸನ ಇವತ್ತು ಹೊಳೆನರಸೀಪುರ ತಾಲೂಕು ಅದು ಹಳೆಕೋಟೆ ಹೋಬಳಿ ಮಟ್ಟದಲ್ಲಿ ಒಂದು ಹಳ್ಳಿ, ಕ್ಯಾತನಹಳ್ಳಿ ಮತ್ತು ಹರದನಹಳ್ಳಿ ಸುತ್ತಮುತ್ತ ಗ್ರಾಮದ ಹೆಸರಿನಲ್ಲಿ ಮಾಡೋದ್ರಿಂದ ಇಲ್ಲಿ ಬಾಡಿ ಬಂದು ಈ ಥರ ಮಾಡ್ತಾರಂತ ಯಾರೂ ಕಂಡಿರಲಿಲ್ಲ. ಡೆಲ್ಲಿಲೇ ಮಾಡ್ಬೋದು ಗೌಡ್ರನ್ನ ಅಂತ ತಿಳ್ಕೊಂಡಿದ್ರು. ಆದರೆ ಇವತ್ತು ಇಲ್ಲಿ ಒಂದು ಸ್ಮಾರಕವಾಗಿ ಮಾಡೋಕ್ಕೆ ಮನಸ್ಸು ಮಾಡಿದರೆ ಅದರಂತೂ ನಮಗಂತೂ ಖುಷಿ. ಅದು ಹೊಳೆನರಸೀಪುರ ತಾಲೂಕಿಗೆ ಹೆಮ್ಮೆ ಬರುತ್ತೆ ಅಂದರೆ ಹೇಳ್ಬೋದು. ಇದಿಷ್ಟು ಜಮೀನು ಕೊಟ್ಟಿರ್ತಕ್ಕಂತಹ ರೈತರ ಮಾತಾಗಿರ್ತಕ್ಕಂಥದ್ದಂದರೆ ಪಕ್ಕದಲ್ಲೇ ದೇವೇಶ್ವರ ಸ್ವಾಮೀಜಿ ಎಚ್ ಡಿ ದೇವೇಗೌಡರ ಕುಟುಂಬದ ಮನೆ ದೇವರಿದೆ. ಇದು ಅದರ ಪಕ್ಕದಲ್ಲೇ ಏನು ಅವರ ಆರಾಧ್ಯ ದೈವ ಆಗಿರ್ತಕ್ಕಂಥ ರಂಗನಾಥ ಸ್ವಾಮಿ ಬೆಟ್ಟ ಇದೆ. ಅದರ ಮಧ್ಯಭಾಗದಲ್ಲಿ ಬರುವಂತಹ ಈ ಜಾಗದಲ್ಲೇ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಇದನ್ನು ರೈತರ ಬಳಿ ಹೇಳಿದಂಥ ಸಂದರ್ಭದಲ್ಲಿ ರೈತರು ಸ್ವಇಚ್ಛೆಯಿಂದ ಕೊಟ್ಟ ಜಮೀನನ್ನು ಬಿಟ್ಟುಕೊಟ್ಟು ಇವತ್ತು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಈ ಜಾಗದಲ್ಲಿ ಮಾಡಿಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಸಂದೀಪ್ ಅಶೋಕ ನ್ಯೂಸ್, ಹಾಸನ.